ಗ್ರಾಚಾರ ಕೆಡೋದು ಅಂದರೆ ಎಲ್ಲಿ ತನಕ ಏನಮ್ರಿ ಹಂಗಾರೆ? ನಮಗೆ ಬಂದಿದ್ರೆ ಮೇಲೆ ಬರ್ತದೆ. ಅಲ್ಲ ಅಷ್ಟು ಗನಾಗಿ ಹೇಳೇನೆ, ಮೊನ್ನೆ ಸಿಕ್ತಾಗ ಹೇಳೇನಂತೆ ನಿಮ್ಮ ಮನೆಗೆ ಬರ್ತೀನಿ, ಅವ್ರ ಮನೆದು ಉಂಡ್ರೆ ಹೊಡೆದು ಅಂತ. ಇವತ್ತಿಗೆ ಫೋನ್ ಮಾಡಿ ಹೇಳೇನೆ, ಅಷ್ಟು ಲೈಕ್ ಮಾಡಿ ನಿಮ್ಮ ಮನೆಗೆ ಬರ್ತಿದ್ದೀನಿ, ಇಲ್ಲಿ ನಿಲ್ಸಿನಿ. ಇವತ್ತು ಗೌಡ್ರು ಬೈತಾ ಇದ್ರು, ಆದರೂ ನಿಲ್ಸಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳೇನೆ. ಎಂತ ಅಂತ ನೋಡೋದು ಇದಕ್ಕೆ? ಕೂಡ್ಕೊಂಡಿರ್ತಾರೆ. ಎಷ್ಟೊತ್ತಿಗೆ ನೋಡಿದ್ರು ಹಳ್ಳ ದಾಟಕ್ಕೆ ಹೋಗಿ ಎಲ್ಲರೂ ಹಳ್ಳದ ಪಾಲಾದ್ನ ಏನು ಗೊತ್ತಿಲ್ಲಪ್ಪ. ಅಯ್ಯೋ, ಅವನು ಹಿಡ್ತಿ ಬಾಯಲ್ಲಿ ಬದುಕಂಗೇ ಇಲ್ಲ. ಅಲ್ಲ, ಬಾಯಲ್ಲಿ ಬದುಕೋದು ಅಂದಾಗಲಿ ಅವನಿಗೆ ಏನಾದರೂ ಇದಾಗ್ಬಿಟ್ರೆ ಅಯ್ಯೋ ದೇವ್ರೆ, ಯಾರ ಮೇಲೆ ಬಂದಿದ್ದೆ, ಯಾರ ಮೇಲೆ ಹೋಗ್ತಾ ಇದೆಯಪ್ಪ. ಸುಮ್ಮನೆ ಎಂಥರಾಗಲಿ ಕೂಲಿ ಕುಟ್ಟಿ ತಿನ್ನೋರು ಹಿಂಗೇನಾರು ಆಗಿಬಿಟ್ರೆ ಎಂತ ಅಂತ ಹೇಳಿದ್ರೆ ಒಂದು ಸುಸುತ್ರೆ ಕೇಳೋಣ ಅಂದರೆ ಇವ್ರೇನೋ ಮಿತ್ತಲ್ಲಿ ನಿಲ್ತಾರ. ಹಿಂಗೆ ಹೇಳಿದ್ರೆ ಆಚೆಗೆ ಹೋಗೇ ಬಿಟ್ರು. ಎಂತ ಮಾಡೋದು ಈಗ? ಉಣ್ಣಕ್ಕಿಕ್ಕೋದು, ಬರೋ ತನಕ ಕಾಯೋದು, ಒಂದು ಫೋನಾಗೇನು ಮಾಡಿ ನೋಡ್ಬೋದು, ಅದನ್ನೂ ಮಾಡಲ್ಲ. ಪಾಪಣ್ಣು ಹಂಗಿದ್ದವನೇ. ಅವನಿಗಂತೂ ಗೊತ್ತಾಗಲ್ಲ. ಈ ಗುಂಡಪ್ಪಣ್ಣರು ಇದು ಮಾಡ್ಬೋದು, ಅವರು ಹಾಗೆ ಆಗ್ಯಾರ. ಎಂತ ಮಾಡೋದೀಗ? ಗುಂಡಪ್ಪಣ್ಣ, ಒಂದು ಕೆಲಸ ಮಾಡೋಣ, ನಾವು ಮನೆಗೆ ಹೋಗೋಣ. ಮನೆಗೆ ಹೋಗಿ ವಾಪಸ್ಸಲ್ಲಿ ಹಳ್ಳದ ಹತ್ರಕ್ಕೆ ಬರೋಣ. ಇದು ಹೋಗೋ ಮಾತಲ್ಲ. ಏನು ಹುಡುಗಾಟ್ಕಿನನ್ರಿ? ಹಳ್ಳ ಅವಾಗ ಮೊದಲೇ ಇದಾಗಿದೆ. ನಾನು ಹೇಳೀನಿ ಅವನಿಗೆ, ತೋಟದಲ್ಲೇ ಹೇಳೀನಿ, ಬೇಡ ಈ ಕುಡ್ಕೋಬೇಡ ನೀನು, ಹಚ್ಚಿಗೆ ಹಳ್ಳ ದಾಟ್ತಾವ ಆಮೇಲೆ ಕುಡಿ ಅಂತ. ಹ್ಞೂ ಅಂತ ಹೇಳಿ ಜೋಬಿಗೆ ಹಾಕ್ಕೊಂಡಿದ್ನಪ್ಪ. ಇನ್ನು ಎಂತ ಮಾಡೋಣ? ನಾವು ಕುಡ್ತದ ಇದು ಅಭ್ಯಾಸ ಇದ್ದಾರೋ ಕಣ್ಣಲ್ಲಿ ಕಂಡಕ್ಕೂ ಬಿಡ್ತಾರೆ ಅವರು. ಹೆಂಗೂ ಇಲ್ಲಿ ಬಂದಕ್ಕೂ ಇಲ್ಲಿ ಮಂಜಪ್ಪಣ್ಣ ಕೊಡ್ತಾರೆ ಅಂತ ಹೇಳಿ ಅಲ್ಲೇ ಅದನ್ನು ಕುಡ್ಕೊಂಡು ಹಳ್ಳಗಿಲ್ಲ ದಾಟಕ್ಕೆ ಹೋಗಿದ್ದಿದ್ರೆ ಏನು ಊರು ಮನೆ ಅದೇನ್ರಿ? ಎಂತ ಅಂತ ನೋಡೋದು. ಅವೀಗ ಬೇರೆ ಎಲ್ಲಿಂದನಾರು ಬರೋದಾಗಿದ್ದರೆ ಬರ್ತೀನಿ ಅಂತ ಹೇಳಿ ಬರದೇ ಇದ್ದಿದ್ರೆ ನಾ ಹೇಳ್ತಿದ್ದೆ ಸುಳ್ಳು ಹೇಳ್ತಾನೆ ಅವ ಅಂಥೇಳಿ ಧೈರ್ಯ ಮಾಡ್ಬೋದಿತ್ತು. ಇದು ನಮ್ಮ ಮನೆಯಿಂದನೇ ಹೊಲ್ಟಾನವ, ಇಲ್ಲಿಗೆ ಅಂತಲೇ ಹೇಳೇನೆ. ಬರಲ್ಲ ಅಂತ ಹೇಳಿದ್ರೆ ತಮಾಸ್ಗೆ ಎಲ್ಲ. ಇದು ಅನಿಲ, ಒಂದು ಕೆಲಸ ಮಾಡ್ತೀವಿ, ನಾವೀಗ ಹೋಗ್ತೀವಿ. ನೀ ನೋಡು, ಎದ್ದು ಊಟ ತಿಂಡಿ ಮಾಡ್ಕೊಂಡು ಮಾಮೂಲಾಗಿರು. ಈಗ ನಾಗಪ್ಪ ಎಂತ ಆಗಿದೆ, ಎಲ್ಲಿಗೆ ಹೋಗೇನೆ ಅಂತ ಗೊತ್ತಾಗ್ತದಲ್ಲ. ನೋಡೋಣ ಬೇಕಾದ್ರೆ ಇನ್ನೂ ಒಂದು ಅರ್ಧ ಗಂಟೆ ಕಾಯೋಣ. ಬರದೇ ಇದ್ದರೆ ನಾವು ಈಗ ಈಚೆ ಕಡೆಯಿಂದ ಹಳ್ಳದಂಡಿಗೆ ಹೋಗೋಣ ಅಂದರೆ ಮತ್ತೆ ವಾಪಸ್ ಬಂದು ಆ ಕಡೆಯಿಂದ ತೊಗೊಂಡು ಹೋಗ್ಬೇಕು ಬೈಕು. ಅದಕ್ಕೆ ಬೇಡ, ನಾವು ಬೈಕಲ್ಲಿ ಹೋಗೇ ಬಿಡ್ತೀವಿ. ಬಂದು ಆಚೆ ದಂಡೆಯಿಂದನೇ ಬಂದು ನೋಡ್ತೀವಿ ಏನಾಗಿದೆ ಅಂತ. ಅಲ್ಲ ಹಿಂಗೆ ಹಳ್ಳ ದಾಟಕ್ಕಾಗಲ್ಲ ಅಂತೇಳಿ ವಾಪಸ್ ಮನೆಗೆ ಹೋಗಿರ್ಬೋದು, ಹೇಳೋಕ್ಕಾಗಲ್ಲ ಅಂತ ನೋಡಿ ಆಮೇಲೆ ನಿಮ್ಗೆ ಫೋನ್ ಮಾಡ್ತೀವಿ. ನೀನು ಮಾತ್ರ ಈ ಥರ ಇರಬೇಡ ಮಾರಯ್ಯ. ನಿಂಗಿನ್ನು ಯಾವ ಥರದಲ್ಲಿ ಹೇಳ್ಬೇಕು ನೋಡೋಣ ಹೇಳು. ನೀನು ನಮಗೆಲ್ಲ ಹೇಳೋ ಹಾಕಿ ನೀನೇ ಹಿಂಗೆ ಮಾಡ್ತೀಯ. ಹಿಂಗೆ ಊಟ ತಿಂಡಿ ಮಾಡದೆ ಕೂತು ಕೂಡಲೇ ಎಲ್ಲ ಸರಿ ಆಗ್ತದಣ್ಣ. ಈಗ ಅಯ್ಯೋ ನಾವು ಬದುಕಲೇಬಾರ್ದಿತ್ತು, ಹಂಗೋ ಹಿಂಗೆ ಏನೋ ಒತ್ತುರ್ಸೋದು ಅಜ್ಜರು ಹೇಳ್ತಾರಲ್ಲ ಆ ಥರ ಹೇಳ್ತಿದ್ದೀಯಪ್ಪ. ಈಗ ಯಾರೀಗ ದಂಡನ? ಈಗ ಹೇಳ್ದವ್ರಿಗೆ ಏನಾರು ಲಾಸ್ ಆಗ್ತದ? ನೀ ಏನಾರು ಹಂಗೆ ಇದು ಮಾಡ್ಕೊಂಡ್ರೆ ಇವನ್ನೆಲ್ಲ ನೀವು ನಂಗೆ ಹೇಳ್ಬೇಕು. ಈಗ ಹೇಳ್ತೀಯ ನೀನು, ಈಗ ನಿಂಗೆ ಯಾಕೆ ಗೊತ್ತಾಗಲ್ಲ ನಂಗೆ ಗೊತ್ತಿಲ್ಲ ನೋಡು. ಹೌದಂತೀನಿ, ಈ ಹುಡುಗ ಹಿಂಗೆ ಅಂತ ಗೊತ್ತಿರಲಿಲ್ಲ ಮಾರಯ್ಯ ನನಗೆ. ಇವು ಬಹಳ ಧೈರ್ಯ ತಿಳುವಳಿಕೆಸ್ತ ಅಂತಲೇ ತಿಳ್ಕೊಂಡಿದ್ದೆ. ಅವರು ಯಾರೋ ಏನೋ ಹೇಳ್ಯಾರೆ, ಯಾರೋ ಮೊಬೈಲಲ್ಲಿ ಅಂಥದ್ದನ್ನ ನೋಡ್ಯಾರೆ ಅಂತ ಹೇಳಿ ಎಂತೆಂಥ ಇದೆಲ್ಲ ಮೊಬೈಲಲ್ಲಿ ಬಂದರೆ ಇದು ಹಾಕ್ಕೊಂಡಿರ್ತಾರೆ. ಈಗ ನೋಡು, ಈಗ ನಿನ್ನೆ ನಮ್ಮ ಪಟಾಕಿ ಹೇಳ್ತಿದ್ದ, ಕೆಳಗೆ ಎಲ್ಲರೂ ಬರ್ತಾರಂತೆ, ಇದು ಯಾರು ಈ ಕೆಲಸ ಮಾಡಿದ್ದು, ಮಾಡಿದ ತಪ್ಪಲ್ಲದೆ ಮತ್ತು ಅದನ್ನು ವಿಡಿಯೋ ಮಾಡಿ ಹಾಕ್ಯಾರೆ, ಅವ್ರಿಗೆ ಸರಿಯಾದ ಶಿಕ್ಷೆನೇ ಕೊಡಬೇಕು ಅಂತೇಳಿ ಒಬ್ಬರಾರು ಅಲ್ಲಿ ಏನಾರು ನಿಂಗೆ ಎಂತಾರು ಹೇಳಿ ಒಬ್ಬರು ಎಂಥದನ್ನೂ ಬರಿಲ್ಲಂತೆ ಹೇಳ್ತಿದ್ದ ನಮ್ಮ ಪಟಾಕಿ. ಅವರೇ ಅಮ್ಮ ಮಗ ನೋಡ್ತಾ ಮಾತಾಡ್ತಾ ಇದ್ರು. ನಿಂಗೆ ಮತ್ತೆಂತ ತಲೆ ಬಿಸಿನ ಮೇಲೆ ಬರೋ ಅದನ್ನು ನೋಡೋದಲ್ಲ, ಕೆಳಗೆ ಏನದೆ ಅಲ್ಲೂ ನೋಡು ಸ್ವಲ್ಪ. ಒಂದು ಪಕ್ಷ ಏನಾರು ಬರ್ದೇ ಬಿಟ್ಟರು ಏನಾರು ಏನಾತ ನಿಂಗೇನಾತ? ನೀನು ಯಾರ್ಯಾರಿಗೆ ಗೊತ್ತೋ ಅವ್ರಿಗೆಲ್ಲರಿಗೂ ಗೊತ್ತು ನೀನೇನು ಅಂತ. ಎಲ್ಲರಿಗೂ ಬೇಜಾರಾಗಿರ್ತದೆ. ಮರ್ಯಾದೆ ಹೋಗಂಥದ್ದು ಏನದೆ ನೋಡೋಣ ಅದರಲ್ಲಿ. ಈಗ ನೀನು ತಲೆ ಬಿಸಿ ಮಾಡ್ಕೊಂಡು ಮನೇಲಿದ್ದವರಿಗೆ ಸುಮ್ಮನೆ ಹೇಳಬಾರ್ದು. ಆ ಮಂಜುಳಕ್ಕ ಎಲ್ಲ ಭಾಳ ತಲೆ ಕೆಡಿಸ್ಕೊಂಡಾರೆ.
ಯಾರು ತಲೆ ಕೆಡಿಸ್ಕೊಳ್ಳೋದಯ್ಯ. ಅಷ್ಟು ಒಂದು ಚಟುವಟಿಕೆಲಿದ್ದು ಹುಡುಗ ಇದ್ದಕ್ಕಿದ್ದಂತೆ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನೋಡು ನಾ ಹಂಗಾರ ಅತ್ಲಾಗ ಇವತ್ತೊಂದು ದಿವಸ ಇಲ್ಲೇ ಇದ್ದೇ ಹೋಗೋದು ಅಂತ ನಾ ಸೀತನ ಹತ್ರ ಹೇಳೇ ಬಂದಿದ್ದೆ. ಇದು ಮಾಡಿ ಇಲ್ಲ ಅವನ್ನೇ ಕರ್ಕೊಬತ್ತೀನಿ, ಇಲ್ಲ ನಾವು ಅಲ್ಲಿ ಇರ್ತೀವಿ ಅಂತ ಸೀತೆ ಮನೆಗೆ ಕರ್ಕೊಬರಕ್ಕೆ ಹೇಳಿತ್ತು. ಮನೆಗೆ ಕರ್ಕೊಬಲ್ಲಿ ಅಲ್ಲೇ ಇದ್ದಂಗೂ ಮತ್ತೊಂದು ಥರ ಇದಾಗ್ತದ ಅವನಿಗೆ. ಇಲ್ಲಿ ಪಟಾಕಿ ಅವ ಮಾತಾಡ್ತಾ ಇರ್ತಾರೆ ಬರೋಕ್ಕೆ ಹೇಳಿ ಅಂದಿತ್ತು. ಹಾಗೆ ಮಾಡೋಣ ಅಂತ ಮಾಡಿದ್ದೆ. ಈಗ 3 ಜನ ಹೋಗೋದಿತ್ತು, ಏನು ಆತಿರಲ್ಲ. ಎಂತಕ್ಕೂ ಹಿಂಗೆ ಹಾಕಿ ಕೂತದಲ್ಲ. ನೀನು ಬೇಡ, ನೀನು ಇಲ್ಲೇ ಇರುವನಿಲ್ಲ. ನಾಗಪ್ಪನ ಕತೆ ಏನಾಗಿದೆ ನೋಡ್ತೀನಿ ಹೋಗಿ. ಅಲ್ಲ ಪಾಪಣ್ಣ, ಒಂದು ಕೆಲಸ ಮಾಡೋಣ. ಪ್ರೇಮನ ನಂಬರ್ ಅದೇನು ನಿನ್ನ ಹತ್ರ? ಅದಕ್ಕೂ ಫೋನ್ ಮಾಡಿದ್ರೆ ಗೊತ್ತಾಗ್ತದಲ್ಲ ವಾಪಸ್ ಮನೆಗೆ ಹೋಗ್ಯಾನ ಅಂತ. ಅಲ್ಲ ಗುಂಡಪ್ಪಣ್ಣ, ನೀವು ಹಾಗೆ ಮಾತಾಡ್ತೀರಲ್ಲ. ಈಗ ಫೋನ್ ಮಾಡಿದ್ರೆ ಪ್ರೇಮ್ ಎಲ್ಲಿ ಮನೇಲಿ ಇರ್ತದ್ರಿ? ಅದು ಕೆಲಸದ ದಂಡಿಗೆ ಮೊಬೈಲ್ ತೊಗೊಂಡು ಹೋಗೋದು ಇಲ್ಲ, ಮನೆಯಲ್ಲೇ ಇರ್ತದದ. ಅದಕ್ಕೆ ಅಂತ ಗೊತ್ತಿರ್ತದೆ. ನಾವು ಕೇಳಿ ಈಗ ಸುಮ್ಮನೆ ಗಾಬರಿ ಮಾಡೋಕ್ಕೆ ಸೈ. ಎಲ್ಲೋದ್ರೂ ನಮ್ಮ ಮನೆಗೆ ಬಂದಾನೆ ಅಂತ ಗೊತ್ತು, ಅನಿಲನ ಮನೆಗೆ ಹೋತಾನೆ ಅಂತಲೂ ಗೊತ್ತು. ಮತ್ತು ಒಂಥರ ಗಾಬರಿ ಆಗಲ್ಲಂದ್ರಿ ನಾವು ಹಂಗೆ ಹೇಳಿದ್ರೆ. ಗುಂಡಪ್ಪಮ್ಮ, ನೀವು ಹೋಗಿ, ನೀವು ಪಾಪಣ್ಣನ ಹೋಗಿ. ನೀವು ಎಂತಕ್ಕೆ ಬರೋಕ್ಕೆ ಹೋದ್ರಿ ಇಲ್ಲಿಗೆ? ಹಾಗೇನಿಲ್ಲಪ್ಪ, ಹಂಗೆ ಆ ಥರ ಏನಿಲ್ಲ. ನನ್ನ ಹಣೆ ಬರ ಯಾವಾಗಲೂ ಇದ್ದಿದ್ದೇ ಬಿಡಿ. ಏನಾದ್ರು ಒಂದು ಇರ್ತದೆ. ನೀವು ಹೋಗಿ ನಾಗಪ್ಪಗೆ ಎಂತ ಆತ ಏನಮ್ಮಾರ, ಅವ್ನು ಬರ್ತೀನಿ ಅಂತ ನಮ್ಮ ಮನೆಗೆ ಹೇಳಿದ್ಮೇಲೆ ಅವ್ನು ಬೇರೆ ಕಡೆ ಎಲ್ಲ ಹೋತಿರಲ್ಲ. ಈಗ ಹಳ್ಳ ದಾಟಕ್ಕಾಗಲ್ಲ ಅಂದಮೇಲೆ ಪಾಪಣ್ಣ ನೀವೇ ಒಂಚೂರು ಕರ್ಕೊಬರ್ಬೋದಿತ್ತು ಮಾರ ಅವನ್ನ ಈ ಕಡೆಯಿಂದ. ಎಂತಕ್ಕೆ ಹಳ್ಳ ದಾಟಕ್ಕೆ ಬಿಟ್ರೆ ನೀವು? ನಾ ಹೇಳಿದ್ನೋ ಅನಿಲ್ಲ, ನಾನೇ ತೊಗೊಂಡೋಗಿ ಬಿಡ್ತೀನಿ ಬೇಕಾರೆ. ಹಳ್ಳ ದಾಟಕ್ಕಾಗದಿದ್ರೆ ಈ ಕಡೆಯಿಂದಾನೇ ಹೋಗೋಣ, ಬೈಕಲ್ಲೇ ಹೋಗೋಣ ಅಂದೆ. ಅವನ ಮಾತು ಗೊತ್ತಲ್ಲ ನಿಂಗೆ. ನಂಗೆ ದಾಟಕ್ಕಾಗ್ದಿದ್ದು ಹಳ್ಳ ಅದು ಯಾವ ಥರದ್ದು, ಎಂತೆಂಥ ಇದ್ದಿದ್ದನ್ನೆಲ್ಲ ದಾಟೀನಿ. ಇದಾಗಲ್ಲನೋ, ಹಳ್ಳಿ ನೀರಿಲ್ಲ ಏನಿಲ್ಲ, ಹಾಗೆ ಹೀಗೆ ಅಂದ. ಅದು ಹಳ್ಳ ದಾಟ್ಬೋದು ಅಂತ ಅವರು ತಿಮ್ಮಣ್ಣ ಬಂದರು ಹೇಳಿದರು. ಆಮೇಲೆ ಒಂದು ದೊಡ್ಡ ಮಳೆ ಬಂತು ಹಂಗಂತ. ಅವಾಗಿನ್ನು ಏನಾದ್ರು ಭಾಳ ಇದಾಯ್ತು. ಏನೋ ಮರೆಯ, ನಾವು ಶನಿ ಅಂತ ಇತ್ಲಾಗೆ ಬಂದಿದ್ರೆ ಆಗ ಹೋತಿತ್ತು. ಈಗ ಎಂಥರಾಗಲಿ ಹೋತೀವಿ ಅನಿಲ್ಲ, ನಾವು ಹೋತೀವಿ. ನಾನು ಗೊತ್ತೀನಿ ಅತ್ಲಾಗ ಪಾಪಣ್ಣಣ್ಣ, ನಮ್ಮ ಮನೆಗೆ ಅಂತ ಗೊತ್ತಾಯ್ತಿದ್ದವರು. ನಾನು ಹಿಂಗೆ ಮನೇಲಿ ಕೂತ್ಕೊಂಡ್ರೆ ಏನು ತಿಳ್ಕೊತಾರೆ? ಈಗ ಹಳ್ಳ ಸುಮಾರು ಸತಿ ದಾಟ್ಯಾರೆ ಅವರು, ನಾನೇ ನೋಡೀನಿ. ಆದರೆ ಎಂಥರಾಗಲಿ ನಾನು ಬರ್ತೀನಿ, ನನ್ನ ಕಾರಲ್ಲೇ ಹೋಗೋಣ. ಸುಮ್ಮನಿದ್ದು ಬಿಡುವನಿಲ್ಲ ನೀನು. ಕಾರು ಗೀರು ಎಂಥದ್ದು ಬೇಡ, ನಾವು ಹೋಗ್ತೀವಿ ಬೈಕಲ್ಲಿ. ಈ ಕಡೆಯಿಂದ ಹೋಗ್ತೀವಿ, ಅಲ್ಲಿ ಹೋಗಿ ನೋಡ್ತೀವಿ. ಅದಕ್ಕೆ ಯಾಕಷ್ಟು ಇದು ಮಾಡ್ತೀವಿ ನೋಡೋಣ. ಏನೋ ಮಾರಯ್ಯ. ಅಲ್ಲ ಪಾಪಣ್ಣ, ಒಂದು ಕೆಲಸ ಈಗ ಅವ್ನು ಎಂತಕ್ಕೆ ಹಿಂಗೆ ಮಾಡ್ದ ಅನ್ನೋದೇ ಗೊತ್ತಿಲ್ಲ. ಹಂಗೂ ಹಿಂಗೋ ಔಷಧಿಗೆ ದಿನಕ್ಕೆ ದಿನ ಹೋಗ್ತಾ ಇದಾವಲ್ಲ. ಎಲ್ಲ ಹೇಳಿದ್ರು ಮಳೆ ಈ ಸತಿ ಕಮ್ಮಿ, ತೊಂದರೆ ಇಲ್ಲ ಅಂತ. ಎಲ್ಲ 2ನೇ ಹಪ್ತಿ ಹೊಡೆಯೋದು ಬಂದಾಗ ಹೋತ, ನಾವಿನ್ನೂ 1 ಹಪ್ತಿನೂ ಹೊಡಿಲ್ಲ. ಏನು ಇದ್ದಿದ್ದು 3 ಕಾಳು ನೆಲ ಕಾಣಿಸತನ. ಅವ್ನು ಸಾವು ಅರ್ದು ಹೋಗೋಕ್ಕೆ ಯಾಕೆ ಹಂಗೆ ಮಾಡಿದ್ನೆ? ನನ್ನ ಅಂದಾಜು ಬೇರೆ ಎಲ್ಲಿಗೆ ಹೋಗ್ಯಾನ. ಇಲ್ಲಿ ಬತ್ತಿದ್ನಲ್ಲ, ಯಾರೋ ಅಡ್ಡಾಗಿ ಕರ್ಕೊಂಡು ಹೋದ್ರು ಅಂತ ಕಾಣ್ತದೆ. ಒಂದು ಪಕ್ಷ ಅವನಿಗೆ ಬರೋಕ್ಕೆ ಆಗದೆ ಇದ್ದರೆ ನಾವು ಇದನ್ನು ಔಷಧಿ ನಿಲ್ಲಿಸ್ಕೊಂಡಿರೋಕ್ಕಾಗಲ್ಲ. ದೋಟೆ ಒಂದು ಯಾರ ಕೈಲಾರು ಸಿಕ್ಕಿದ್ರೆ ಅತ್ಲಾಗ ನಾವೇ ಸೇರ್ಕೊಂಡು ಹೊಡಿಬೋದಿತ್ತೇ ನಮ್ಮ ಮರೆಯ. ಎಂಥಾರು ಒಂಚೂರು ಜಮ್ ಮಾಡಿಟ್ರೆ ಇನ್ನೊಂದು ಸತಿ ಬೇಕಾದ್ರೆ 20 ದಿನಕ್ಕೆ ಹೊಡೆಯೋದಾದ್ರೂ ಚಿಂತಿಕಿರಲ್ಲ. ಆವಾಗ ಗನಾಗ ಹೊಡೆದ್ರು ಸಹಿ ಇತ್ತು. ಎಂತ ಮಾಡೋಣ? ಮಂಜಪ್ಪ, ನೀ ಯಾಕೆ ಹಿಂಗಾದೆ ಮರೆಯ? ಔಷಧಿ ಹೊಡೆಯೋದಾದ್ರೂ ಹೊಡೆಯೋಣ. ಈಗ ಅವನು ಎಲ್ಲಿ ಹಳ್ಳದ ಪಾಲಾಗ್ಯಾನೇನೋ ಅಂತ ನಮ್ಗೆ ತಲೆ ಬಿಸಿ ಆಗಿದೆ. ನೀ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಯ. ಹೊಡೆಯೋದಾದ್ರು ದೋಟಿಲಿ ಹೊಡಿಬೋದು, ಏನು ತೊಂದರೆ ಇಲ್ಲ. ನಾನು ಅದಕ್ಕೇನಲ್ಲ ಅಂತ ಹೇಳಲ್ಲ. ಈಗ ಹೋಗ್ಕಿತೀವಿ ಅಂಕ, ಅವನ ಕತೆ ಏನಾಗಿದೆ ನೋಡ್ಕಿತೀವಿ. ಅದೇ ಮಂಜಪ್ಪಣ್ಣ, ನಾವು ಹೋಗಿ ಫಸ್ಟು ನಾಗಪ್ಪ ಎಲ್ಲದಾನೆ ನೋಡ್ಕೊಂಡು ದೇವ್ರ ಸತ್ಯದಿಂದ ಅವ್ನು ವಾಪಸ್ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು. ಇದು ಗುಂಡಪ್ಪಣ್ಣ, ನಾವೀಗೊಂದು ಕೆಲಸ ಮಾಡೋಣ. ಎಂತ?
ಸೀದಾ ಪ್ರೇಮರ ಮನೆಗೆ ಹೋಗೋಣ ನಾವೀಗ. ಅಲ್ಲಿ ಹೋಗಿ ನೋಡಿ ಬಂದ್ಕೊಂಡು ಆಮೇಲೆ ಹಳ್ಳದ ದಂಡೆಯಲ್ಲಿ ನೋಡೋಣ ಏನು ಎತ್ತ ಅಂತ. ಶಾರದಾ ಅಂದರೆ ಇದು ಪಾಪಣ್ಣ ಹೆಂಡ್ತಿನೇ. ಪಾಪಣ್ಣ ಬಂದಾನೆ. ಪಾಪಣ್ಣ ಗುಂಡಪ್ಪಣ್ಣ ಇಬ್ಬರು ಬಂದಾರೆ. ನೋಡು, ಒಂದೇನಾರು ಆಗ್ಬಿಟ್ರೆ ಎಷ್ಟು ಹೆದರಿಕೆ. ತಲುಪಿದ್ರೋ ಇಲ್ಲ ಅಂತ ಹೇಳಿ ಇಷ್ಟೊತ್ತಿನೊಳಗೆ ಫೋನ್ ಮಾಡಿದೆ. ಪಾಪ ಏನು ಹೆದರಬೇಡ, ಬಂದಾರೆ. ಅವ್ರೇನು ಹಳ್ಳ ಗಿಳ್ಳ ದಾಟಕ್ಕೆ ಹೋಗ್ಲಾ, ಈಚೆ ಕಂಡಿಲ್ಲೇ ಬಂದಾರೆ. ಹೇಳು ಪಾರತಕ್ಕಗೂ ಹೇಳತ್ತ. ಇಲ್ಲ ನಾನು ಅದಕ್ಕಾಗಿ ಫೋನ್ ಮಾಡಿದ್ದಲ್ಲ. ಅವರು ಹಿಂಗೆ ಬೈಕಲ್ಲಿ ಹೋಗ್ಯಾರೆ, ಆರಾಮಾಗಿ ಹೋಗ್ಯಾರೆ ಅಂತ ಗೊತ್ತಿತ್ತು. ಇದು ನಾಗಪ್ಪ ಬಂದಾನ ಈಗಲ್ಲೇ? ಇಲ್ಲೇ ಇನ್ನೂ ಬರಲ್ಲ. ನಾಗಪ್ಪ ಇನ್ನೂ ಬರಲ್ಲ ಮಾರತ್ತೆ. ಅದನ್ನೇ ಹಾಗೆ ನೋಡ್ತಿದ್ದೇವೆ. ಎಂತಕ್ಕೆ ಒಲ್ಲೆಲ್ಲರೂ ಬಂದಾನ? ಅಲ್ಲ ಇಲ್ಲಿ ಬರಲ್ಲ. ಅವನ ಸೋದ್ರ ಮಾವ ಏನೋ ತೀರ್ಕೊಂಡ್ರಂತೆ. ಫೋನ್ ಬಂದಿತ್ತಂತೆ. ಅದಕ್ಕೆ ಈಗ ಪ್ರೇಮ ಇಲ್ಲಿ ಬಂದದೆ. ನಿಮ್ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ನಂತ ಅಲ್ಲ ಅವ. ಹೇಳಿ ಹೋಗಿದ್ದ, ನಾನು ಇಲ್ಲೇ ಇದ್ದೆ. ಅದಕ್ಕೆ ಒಂಚೂರು ನಾಳೆಗೆ ಬಂದು ಹೊಡೆದಿದ್ರೆ ಆತಿತ್ತೇನೆ, ಈಗ ಬಂದಿದ್ರು ಒಂಚೂರು ಹೋಗಿದ್ರೆ ಆತಿತ್ತು ಅಂತದೆ. ಹೋಗಿದ್ರೆ ಆತಿತ್ತೆ ಅಂತ ಹೋಗ್ಬೇಕಂತೆ. ಅವನ ಸೋದ್ರ ಮಾವಂತೆ ತೀರ್ಕೊಂಡಾರಂತೆ. ಒಂಚೂರಲ್ಲಿ ನಾಗಪ್ಪ ಇದ್ರೆ ಕೊಡ್ತೀರಣ್ಣ? ಇಲ್ಲೇ ನೀ ಹೇಳಿದ್ದಲ್ಲ ಇಸ್ಲನ್ ಶಾರದಾ, ನಾಗಪ್ಪ ಇನ್ನೂ ಬರಲ್ಲ. ಇಲ್ಲೆಲ್ಲ ಅದೇ ತಲೆ ಬಿಸಿ ಮಾಡ್ಕೊಂಡದಾರೆ. ನಾಗಪ್ಪ ಇನ್ನೂ ಬರಲಲ್ಲ ಅಂತ ಹಳ್ಳ ದಾಟಿ ಬರ್ತೀನಿ ಅಂತ ಬೇರೆ ಬಂದಿದ್ದಂತ ಮಾರತ್ತೆ. ಪ್ರೇಮ್ ಅಲ್ಲೇ ಅದೆಯಾ? ಹೇಳಕ್ಕೆ ಹೋಗ್ಬೇಡ, ಅವ್ನು ಇನ್ನೂ ಬರಲ್ಲ. ಅದೇ ಪಾಪಣ್ಣ ಗುಂಡಪ್ಪಣ್ಣ ಎಲ್ಲ ಹೋಗಿ ಹಳ್ಳದ ದಂಡೆ ಎಲ್ಲ ನೋಡ್ಬೇಕು. ಪ್ರೇಮರ ಮನೆಗೆ ಹೋಗಿ ನೋಡ್ಕೊಂಡು ಆಮೇಲೆ ಹಳ್ಳದ ದಂಡಿಗೆ ಹೋಗ್ಬೇಕು ಅಂತಿದ್ರು. ಅಲ್ಲಿ ಅಂತ ಹೇಳಕ್ಕೆ ಹೋಗ್ಬೇಡ, ನೋಡೋಣ ಹೇಳ್ತಾರಂತೆ ಅಂತ ಹೇಳಾತ. ಏನು ಇಲ್ಲಿ ಬಲ್ಲಿ ಇಲ್ಲಿ? ಮರ ಬಲ್ಲಿ ಇಲ್ಲಿ ಎಂತ ಮಕ ನೋಡ್ತಾನೆ ನಿಂತೀರಿ? ಒಂಚೂರು ಬಲ್ರಿ. ಎಂತದೆ ನಿಂಗೊಂದು ಎಂತ ಆತದ ಮಾರತಿ? ಆಗದು ಎಂಥದ್ದು ಇಲ್ಲ. ಪಾಪಣ್ಣನ ಹೆಂಡತಿ ಫೋನ್ ಮಾಡಿತ್ತು. ಪ್ರೇಮ ಹೋಗ್ಯದಂತ ಅವ್ರ ಮನೆಗೆ. ನಾಗಪ್ಪನ ಸೋದರ ಮಾವೇನ ತೀರ್ಕೊಂಡಂತೆ. ಹೋಗ್ಬೇಕು ಅಲ್ಲಿಗೆ, ಅವ್ರನ್ನ ಬರೋಕ್ಕೆ ಹೇಳಿ ನಾಳೆ ಔಷಧಿ ಹೊಡೆದ್ರು ಸಹಿ ಅಂತೇಳಿ ಫೋನ್ ಮಾಡಿಸಿತ್ತು. ಈಗ ಇಲ್ಲಿ ಬರಲ್ಲ ಅಂತ ಹೆಂಗೆ ಹೇಳೋದು? ಸಾರ್ಥನ ಹತ್ರ ಹೇಳಿದೆ, ಇನ್ನೂ ಬರಲ್ಲ, ಅಲ್ಲಿ ಹಳ್ಳದಂಡೆ ನೋಡೋಕೆ ಹೋಗ್ತಾರಂತೆ ಅಂತ ಹೇಳು, ಪ್ರೇಮಗೆ ಹೇಳ್ಬೇಡ ಅಂದೀನಿ. ಏನು ಗೊತ್ತಿ ಸಾಯದೀಗ ಮನೆಗೆ ಹೋಗ್ಲ. ನಾನು ಹಂಗಾರೆ ಇಲ್ಲಿ ಮಳೆ ನೋಡಿ ಅವ ವಾಪಸ್ ಮನೆಗೆ ಹೋದ್ನೇನೋ ಇದು ಮಾಡೋಕ್ಕೆ ಅಂತಲೇ ಮಾಡ್ಕೊಂಡೆ. ಈಗ ನೋಡೋ ತನಕ ಮನೆಗೂ ಹೋಗ್ಲ. ಏನು ಗತಿ ಸಾಯದೀಗ? ತಡಿ ಅಂತ ಸಮಾಧಾನ ಮಾಡ್ಕೆ. ಈಗ ಅಷ್ಟೆಲ್ಲ ಒಂದೇ ಸತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಏನು ದೇವ್ರದನ್ನೇ ಪೂರ್ತಿ ಗ್ರಾಚಾರ ನಮಗೆ ಕೆಟ್ಟದ. ನಮ್ಮದಂತೂ ಹೋಗಲಿ, ನಮ್ಮ ಮನೆಗೆ ಬರೋರ ಮೇಲೂ ಹೋಗ್ತದೆ ಅಂದರೆ ಏನು ಗತಿ ಸಾಯಿರಪ್ಪ. ಇರಲಿ, ನೋಡೋಣ ಏನಾಗ್ತದೆ. ನಾನು ಹೇಳ್ತೀನಿ, ನಿಧಾನದಿಂದ ಹೇಳ್ತೀನಿ. ಈಗ ಅವನ ಎದುರನ್ನೇ ಹೇಳಬೇಕು. ಅಲ್ಲಿ ಹೇಳಿದ್ರೆ ಅವನು ತಲೆ ಕೆಡ್ಸ್ಕಿತಾನೆ ಏನೋ. ಪಾಪಣ್ಣ, ಈಗೊಂದು ಕೆಲಸಲ್ಲೋ, ನೀವು ಪ್ರೇಮರ ಮನೆಗೆ ಹೋಗೋದು ಬೇಡ. ಸೀದಾ ಹಳ್ಳದ ದಂಡೆ ಹತ್ರಕ್ಕೆ ಹೋಗಿ ನೋಡೋಣ. ನಾನು ಈಚೆ ಕಡೆಯಿಂದ ಬರ್ತೀನಿ, ನೀವು ಆಚೆ ಕಡೆಯಿಂದ ಬಲ್ಲಿ. ಯಾಕ ಎಂತ ಆತ ಹಂಗೆ ಅಂತ ಕೇಳ್ತಿದ್ದೀಯಾ? ಎಂತಕ್ಕೆ ಅಂದರೆ ಅವ್ನು ಮನೆಗೆ ಹೋಗ್ಲ ಅಂತ ಗೊತ್ತಾತ. ಅವನ ಹೆಂಡತಿ ಪ್ರೇಮ ಅದೆಯಲ್ಲ, ಅದು ನಿಮ್ಮನೆ ಹತ್ರ, ಪಾಪಣ್ಣ ನಿಮ್ಮನೆ ಹತ್ರ ಬಂದು ನಿನ್ನ ಹೆಂಡತಿ ಕೈಲಿ ಫೋನ್ ಮಾಡಿಸಿತ್ತು. ಈಗ ಮಂಜುಳಾ ಫೋನ್ ಮಾಡಿ ಮಾತಾಡಿ ಇಟ್ಟಿದ್ದಷ್ಟೇಯ. ಅವ ನಾಗಪ್ಪನ ಸೋದರ ಮಾವೇನೋ ತೀರ್ಕೊಂಡನಂತೆ. ಹೋಗ್ಬೇಕು ಅಲ್ಲಿಗೆ, ಒಂಚೂರು ಪಕ್ಕನ ಬರೋಕ್ಕೆ ಹೇಳಿ ಅಂತ ಹೇಳಿ ಫೋನ್ ಮಾಡಿಸಿತ್ತಂತೆ. ಎಂತ ಈಗ ಏನು ಗೊತ್ತಿ ಸಾಯದ? ಆ ಲೆಕ್ಕಕ್ಕೆ ಅವ ಮನೆಗೆ ಹೋಗ್ಲ. ಈ ಮಳೇಲಿ ಮತ್ತು ಯಾರೂ ಒತ್ತಂಕೆ ಮಾಡಿ ಕರ್ಕೊಂಡು ಹೋಗೋರೇನಿಲ್ಲ. ಎಂತ ಆತಂತ ನೋಡೋದು? ಎಂತ ಅಂತ ಹೇಳೋದು ಮಾರ್ರ, ನಾನು ಹಂಗಾರೆ ಧೈರ್ಯಾಗಿದ್ದೆ ಮನೆಗೆ ಹೋಗ್ಯಾನ ಅವ ಅಂತ. ಮನೆಗೂ ಹೋಗ್ಲ ಅಂದರೆ ಇಷ್ಟೊತ್ತಾದರೂ ನಮ್ಮ ಮನೆಯಿಂದ ಅಷ್ಟು ಗಡಿಬಿಡಿ ಮಾಡ್ಕೊಂಡು ಹೊಲ್ಟಾನೆ. ಏನು ಅವನ ಗ್ರಾಚಾರನಪ್ಪ, ಅವನ ಗ್ರಾಚಾರನೋ ನಮ್ಮ ಗ್ರಾಚಾರನೋ ಏನಾಗಕ್ಕೆ ಬಂದದೆ ಅಂತಲೇ ಗೊತ್ತಾಗಲ್ಲ. ಅಲ್ಲ, ಹಾಗೇನಾರ ಅವನಿಗೆ ಇದಾಗಿದ್ದರೆ ನಾಳೆಗೆ ಎಂತ ಮಾಡೋಣ? ನಮ್ಮ ಔಷಧಿ ಹೊಡಿಯೋಣ ಪಾಪಣ್ಣ? ಮಂಜಪ್ಪ,
ನೀ ಎಂಥ ಮನುಷ್ಯನ ನಿನ್ ಮಾರಯ್ಯ, ಹೇಳಿದ ಅರ್ಥ ಆಗಲ್ಲನಾ? ಅವನಿಗೇನಾರ ಆದ್ರೆ ನಮ್ದು ಔಷಧಿ ಹೊಡಿಯನ, ಈ ಔಷಧಿ ಹೊಡಿದಂತ ಒಂದು ವರ್ಷದ ಬೆಳೆ ಮಾರಯ್ಯ, ಹೋದ್ರೂ ಹೋಗ್ತದೆ. ಹಂಗಲ್ಲ, ಒಂದು ಜೀವನೇ ಹೋಗ್ತದೆ, ಆ ಹಿಂಸಿನ ಜೀವಮಾನನೇ ಹೋಗ್ತದೆ. ಅದನ್ನ ಜ್ಞಾನ ಮಾಡ. ನೀ ಯಾಕೆ ಹಿಂಗಾದೆ ಮಾರಯ್ಯ? ಅಲ್ಲ ಹೇಳಿದ್ದು ನಾನು. ಈಗ ಏನಾರು ಇದಾದ್ರೆ ಕಡಿಕೆ ಈಗ ಬಂದು ಹೋದವ ನಾಳೆ ಮನೇಲಿದ್ರ ಬತ್ತಾನೆ ಅಂತ ಮಾಡಿರ, ಬರೋಲ್ಲ ಅವ. ಈಗ ಎಂತ ಮಾಡೋದು ಹೇಳಿ? ಹಂಗಂತೇಳಿ ಪೂರ್ತಿ ತೊಳ್ಕೊಡಕ್ಕಾಗ್ತದ? ಅವತ್ತೇ ಹೊಡಿಬೇಕಿತ್ತು, ಎಂತಕ್ಕೂ ಹಿಂಗೆಲ್ಲ ಹಾಕಿ ಕೂತ್ಕೊಂಡದಲ್ಲ, ಎಂತ ಮಾಡೋದು? ಏನ ಎಲ್ಲ ತಿಳ್ದಂಗೆ ಮಾಡಿ. ಯಾವ ಥರದವ ಮಾರಯ್ಯ, ಹೇಳಿ ತಲೆ ಒಳಗೆ ಹೋಗಲ್ಲಲ್ಲ, ಬರೀ ಇವನು ತೋಟದಿದ್ದು ಒಂದೇ ನೋಡ್ತಾನಲ್ಲ. ಹಂಗಾರೆ ಬಿಡಿ ಗುಂಡಪ್ಪಣ್ಣ, ಬಿಡಿ. ಅಲ್ಲಿಗೆ ಅದನ್ನು ಹೇಳ್ತೀನಿ. ಅವರು ನಮ್ಮ ಅಪ್ಪ ಎಲ್ಲ ಒಂದೇ ಥರದವ್ರು. ಅವ್ರು ಏನು ಅಂದ್ಕೊಂಡಿರ್ತಾರೋ ಅದು ಆಗಿಬಿಡ್ಬೇಕು. ಆದಮೇಲೆ ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಎಂತ ಮಾಡೋಕ್ಕದ ಹಂಗಂತ? ಅವ್ರು ಹಂಗೆ ಇದು ಮಾಡಲಿ, ನಾವೀಗ ಹೋಗೋಣ, ನಡೀರಿ ಹೋಗೋಣ. ನಾನು ಬರ್ತೀನಿ ಗುಂಡಪ್ಪ ಮಾವ. ನಿಮ್ಮ ಬೈಕ್ ಇಲ್ಲೇ ಇರಲಿ, ಕಾರ್ ತೊಗೊಂಡು ಹೋಗೋಣ. ಮತ್ತು 3 ಜನಕ್ಕೆ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಅದು ಈ ಮಳೆಯಲ್ಲಿ ಹೋಗೋಕ್ಕಾಗೋದು ಇಲ್ಲ. ನಾ ಕಾರ್ ತೊಗೊಬರ್ತೀನಿ. ಬೇಕಾದ್ರೆ ನನ್ನ ಕಾರ್ ನೀವೇ ಓಡಿಸಿ ಗುಂಡಪ್ಪ ಮಾವ, ಹೋಗೋಣ, 3 ಜನನೂ ಹೋಗೋಣ. ಅವನಿಲ್ಲ ಹೇಳಿದ್ರ ಮಾತು ಕೇಳಿ ಸ್ವಲ್ಪ. ನೀ ಇಲ್ಲಿ ಇರು, ನಾವು ಹೋಗ್ತೀವಿ. ಏನು ಎತ್ತ ಅಂತ ಗೊತ್ತಾಗ್ತದಲ್ಲ. ಅಂತ ಮಿಕ್ಕಿ ಸಿಕ್ಲೇ ಇಲ್ಲ ಅಂತ ಆದ್ರೆ ಅವ್ರೊಬ್ರೊಬ್ರಿಗೆ ಜನಕ್ಕೆ ಗೊತ್ತಾದಂಗೂ ಬರ್ತಾರೆ, ಎಲ್ಲರೂ ಸೇರ್ತಾರೆ. ಆದರೂ ಅವನಿಗೆ ಈಜಲ್ಲಿ ಭಾಳ ಮೈಯತ್ತದೀಯ ಪಾಪಣ್ಣ. ಹೊಳೆ ಎಷ್ಟಿದ್ರು ಅವನು ಏನು ಸಿಕ್ಕ ಹಾಕಿತಾನೆ ಅಂತ ನಂಗೇನು ಅನ್ಸಲ್ಲ. ಆ ಧೈರ್ಯದ ಮೇಲೆ ಮತ್ತೆ ಅವ್ನು ಹೇಳೋದು, ನಾ ಹೊಳೆ ದಾಟ್ತೀನಿ, ನಂಗೇನು ಇದಾಗಲ್ಲ ಅಂತ. ಎಂತೆಂಥ ಇದರಲ್ಲೆಲ್ಲ ನರಲ್ಲೆಲ್ಲ ಹೋಗಿ ಇದು ಮಾಡೇ ನಾ ಕೇಳಿದ್ದೆ. ನನ್ನ ಅಂದಾಜು ಈಗೇನು ದಾಟಿ ನಿಧಾನಕ್ಕೆ ಬೊತ್ತಾನೇನೋ ಇವ್ರ ಮನೆ ಕಡೆ ಅಂತ ಕಾಣ್ತದೆ. ಆ ಥರ ಧೀರ ಮಾಡಿ ಈಗ ಹಿಂಗಾಕಿ ಕೂತಿದ್ದು. ಹಾಂ, ಹೇಳು ಶಾರದಾ. ನಾಗಪ್ಪ ಅದನಂತ ಮನೇಲೆ? ಇಲ್ಲ ಮಂಜುಳಕ್ಕ, ಇಲ್ಲಿಗೆ ಬರಲ್ಲ. ಪ್ರೇಮ ಮತ್ತೆ ಅವಾಗ ಫೋನ್ ಮಾಡಿಸ್ದಲ್ಲಿ ಇಲ್ಲೇ ನಿಂತ್ಕೂತು. ಸ್ವಲ್ಪ ಹೊತ್ತು ನೋಡ್ಕೊಂಡೆ ಹೋಗ್ತೀನಿ, ಆಧಾರ ಇಲ್ಲ ಏನು ಗೊತ್ತಾಗ್ತದೆ ಅಂತೇಳಿ. ಅದೇ ಈಗ ಮತ್ತೆ ಹೇಳ್ತು ಬಂದ್ರನ ಅಂತ ನೋಡಕ್ಕೆ ಹೇಳಿ ಬರಲ್ಲ ಇನ್ನು ನಾಗಪ್ಪ. ಹೌದಾನೆ? ನಾನು ಎಂತ ಹೇಳೋದು ಅಂತಲೇ ಗೊತ್ತಾಗಲ್ಲ ಮರತಿ. ತಡಿ, ನಮ್ಮನೇಲಿ ಇವ್ರು ಅದಾರ ಅನ್ಕ. ಏನ ಇಲ್ಲಿ ಬಲ್ಲಿ ಇಲ್ಲಂಚರ. ಎಂತದೆ ನಿಂಗೊಂದು ಎಂತ ಆಗ್ತದೆ ನೋಡೋಣ. ಎಂಥದ್ದು ಇಲ್ಲ, ನಾಗಪ್ಪ ಮನೆಗೆ ಹೋಗ್ಲಂತೆ. ಪ್ರೇಮಲ್ಲೇ ಪಾಪಣ್ಣವ್ರ ಮನೆ ಹತ್ರ ಬಂದು ಕಾಯ್ತಾ ಇದೆಯಂತೆ. ಏನು ಗತಿ ಸಾಯೋದು ಮರ್ರ. ಊಟ ತಿಂಡಿ ಅಂಥದ್ದು ಇಕ್ಕಲ್ಲ ಗುಂಡಪ್ಪಣ್ಣರಿಗೆ. ಅವ್ರನ್ನ ಹೊರಡೆ ಕೇಳಿ ಹೇಳ್ತೀನಿ, ಪಕ್ಕನ ಹೊರಡೆ ಕೇಳಿ. ಎಂತ ಊಟದ ಹೊತ್ತಿಗೆ ಬಂದು ಉಂಡೆ ಹಂಗೆ ಹೋಗ್ತಾರ? ಸುಮ್ಮನೆ ಊಟಕ್ಕೆಲ್ಲ ರೆಡಿ ಮಾಡ.